ಹಲೋ ನಮಸ್ತೆ. ನಿಮ್ಮ ಆಯ್ಕೆ ನಮ್ಮ ಮಂತ್ರಿ ಕತೆ ಸ್ಟೋರಿ ಕತೆ ಓದ್ತಾ ಇದ್ದೀನಿ, ಕೇಳಿ. ಶ್ರೀಕೃಷ್ಣ ಒಂದೇ ಜಗದ್ಗುರು. ಇಲ್ಲಿ ನನಗೇನು ಆಗಬೇಕಾಗಿಲ್ಲ. ಏನೋ ಜನ ಬನ್ನಿ ಅಂತ ಕರಿತಾ ಇದ್ದಾರೆ ಎಲೆಕ್ಷನ್ಗೆ, ನೀವೇ ಸರಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಬರ್ತಾ ಇದ್ದೀನಿ. ಏನೋ ಸ್ವಲ್ಪ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೇನು ಆಗಬೇಕಾಗಿಲ್ಲ. ಏನಾದರೂ ಆಗಲಿ, ನಿಂತಿದ್ದೀರಾ, ಮುಂದೆ ಬಂದಿದ್ದೀರಾ. ಇನ್ನೂ ಸ್ವಲ್ಪ ಫೋರ್ಸಾಗಿ ಮಾಡಿದರೆ ಈ ಸಲ ಎಲೆಕ್ಷನಲ್ಲಿ ಸ್ವಲ್ಪನಾದರೂ ಆದಂಗಾದರೆ, ಸ್ವಲ್ಪನಾದರೂ ಗೇನ್ ಆದರೆ ನಮ್ಮದೇ ಲೀಸ್ಟ್ನಲ್ಲಿ ಇರೋದು. ಆ ಲೇಡಿ ಬೇರೆ ಇದ್ದಾರಲ್ಲ ನಿಮಗೆ ಟಾರ್ಚರ್ ಕೊಡೋಕ್ಕೆ, ಅವರು ಏನು ಮಾಡಲ್ಲ ಬಿಡಿ, ಬರೀ FBYT ಮಾಡೋ ಕತೆ ಬರೆಯೋಕ್ಕಷ್ಟೇ. ಆದರೆ ಆಕೆ ಒಂದು ಮಾತು ಹೇಳಿದರೆ ನಮ್ಮ ಪಕ್ಷ ಮುಂದೆ ಬರೋದರಲ್ಲಿ ಅನುಮಾನವೇ ಇಲ್ವಾ? ನೋಡ್ರಿ, ನಾವು ಪ್ರಾಮಾಣಿಕವಾಗಿದ್ದೀವಿ, ಪ್ರಾಮಾಣಿಕವಾಗಿ ಪಕ್ಷ ನಡೆಸ್ತೀವಿ. ಅದರಲ್ಲೂ ಜನಗಳು ಹೇಳಿದರೆ ನಾವು ಮಾಡಲ್ಲ. ಜನಗಳು ಹೇಳಿದ್ದೇ ನಾವು ಮಾಡೋದು. ಜನ ಏನು ಹೇಳ್ತಾರೋ, ಮೆಜಾರಿಟಿ ಏನು ಇದೆಯೋ ಅದನ್ನೇ ಮಾಡ್ತೀವಿ. ಬೇಕಾದ್ದು ಅನುಕೂಲ ಆಗಿ ಇರೋ ಅಂಥದ್ದು, ಎಲ್ರಿಗೂ ಅನುಕೂಲ ಆಗೋ ಅಂಥದ್ದು ಅದನ್ನೇ ಹೇಳ್ತಾ ಇದ್ದೀರಾ. ಆದರೆ ಆಕೆ ಮೊದಲು ಕಟ್ಟಿದ್ದು ಪಕ್ಷ. ಬಿಟ್ಟಾಕಿ ಅವರು ಏನು ಕೆಲಸ ಮಾಡಲ್ಲ, ಬರೀ ಕತೆ ಬರ್ಕೊಂಡು ಕೂತ್ಕೊಂಡು ಏನಾಗುತ್ತೆ. ಇತ್ಲಾಗ ನಮಗೆ ಮಾಡೋಕ್ಕೂ ಬಿಡಲ್ಲ. ನಮಗೆ ಸಪೋರ್ಟ್ ಮಾಡಿದರೆ ನಾವೇ ಮಾಡಿಕೊಂಡು ಹೋಗಲ್ವಾ? ಆದರೆ ಅವರಿಗೆ ನಿಮ್ಮ ಮೇಲೆ ಅದೇ ಫಿಲಮ್ಗೆ ಹೀರೋಯಿನ್ ಕೊಡ್ತೀನಿ ಅಂತ ಹೇಳಿ ನೀವು ಕೊಡಲಿಲ್ಲ ಅಂತ, ಅಯ್ಯೋ ಪಿಕ್ಚರ್ ಕತೆನೇ ಎಳಿತಿರಲ್ರಿ. ಸಿನಿಮಾ ರಂಗ ಬೇರೆ, ರಾಜಕೀಯ ಬೇರೆ. ಅದೆಂಗಾಗ್ತದೆ? ಆಗ ಅಜಯ್ ಸಿನಿಮಾದಲ್ಲಿ ಮಾಡಿ ತಾನೇ ಮಂತ್ರಿ ಆಗಿದ್ದು. ಅದೆಂಗಾಗ್ತದೆ? ಅಜಯ್ ಅವರು ಸಿನಿಮಾದಲ್ಲಿ ತಾನೇ ಮಾಡಿ ಮಂತ್ರಿ ಆಗಿದ್ದು. ನೋಡಿ, ಈ ಜನ ಪಿಕ್ಚರ್ ಯಾವುದು, ಮನರಂಜನೆ ಯಾವುದು, ಪೂಜೆ ಯಾವುದು, ರಾಜಕೀಯ ಯಾವುದು ಅಂತ ಮೊದಲು ತಿಳ್ಕೊಳ್ಬೇಕ್ರಿ. ತಿನ್ನೋ ಅನ್ನನೇ ತಿನ್ನಬೇಕು, ದಿನಸಿನೇ ತಿನ್ನಬೇಕು. ಆದರೆ ಗೊಬ್ಬರ ತಿನ್ನೋಕ್ಕಾಗಲ್ಲ. ಗೊಬ್ಬರದಿಂದ ಬೆಳೆಸ್ಬೋದು ಅಷ್ಟೇ. ಹಣೆ ಕುಂಕುಮನೇ ಇಡೋದು ಶ್ರೇಷ್ಠ ನಮ್ಮ ಸಂಸ್ಕೃತಿಲಿ. ರಂಗೋಲಿ ಬಾಗಿಲಿಗೆ ಹಾಕಬೇಕು, ತೋರಣ ಮೇಲೆ ಕಟ್ಟೋದು, ಕಳಸಕ್ಕಾಯೇ ಇಡಬೇಕು. ಇದೆಲ್ಲ ಹಾಗೆ ಆಗೋ ಅಂಥದ್ದು. ಅದನ್ನೆಲ್ಲ ಚೇಂಜ್ ಮಾಡಿದರೆ ನಮ್ಮ ಸಂಸ್ಕೃತಿನೇ ಇರಲ್ಲ. ಹಾಗೆ ನಾವು ಆಡಳಿತ ಹೀಗೆ ನಡಿಬೇಕು ಅಂತ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ದೇವೆ, ಹಾಗೆ ಮಾಡ್ತೀವಿ. ಇಲ್ಲಿ ಪಕ್ಷದ ಕೆಲಸ ನಡೀತಿರೋದು ನಮ್ಮದೇ ನಡಿಬೇಕು ಅಂತ ನನಗೇನು ಇಲ್ಲ. ಇವತ್ತು ಅವರು ಮಾಡಿದರೆ ಬಿಟ್ಕೊಟ್ಬಿಡ್ತೀನಿ. ಅವರೇನಾದ್ರು ಮಾಡ್ತೀನಿ ಅಂದರೆ ಪಕ್ಷ ಬಿಟ್ಕೊಟ್ಬಿಡ್ತೀನಿ. ಅವರೇ ನಡೆಸಲಿ, ಜನ ನಡೆಸಲಿ ಅಂತ ಹೇಳ್ತಾ ಇಲ್ವಾ ನಾನು? ಸಲ ಅದನ್ನೇ ಬಿಡ್ಕೊತಾ ಇರೋದು. ಜನನೇ ನಡೆಸಿ ರಾಜಕೀಯನ ಅಂತ. ಸರಿ ಗೆಲ್ಲೋಕ್ಕೆ ಮೊದಲು ಎಲ್ಲ ಅದನ್ನೇ ಹೇಳೋದು. ಆಮೇಲೆ ಹಿಂಗೆ ಯಾವುದಕ್ಕೂ ನಾವು ಸಪೋರ್ಟು ನೀವು ತಗೊಳ್ಳಿ ನೋಡಿ, ನಾವು ಯಾರನ್ನೂ ಕೇಳಲ್ಲ. ರೇಟ್ ಜಾಸ್ತಿ ಆಯಿತು. ನೋಡಿ, ನಾವು ಯಾರನ್ನೂ ಕೇಳಲ್ಲ. ಅವರೇ ಮುಂದೆ ಬಂದು ನಡೆಸ್ಬೇಕಷ್ಟೆ. ನಾವು ನಮ್ಮ ಆಡಳಿತಗಳ ಸರಿ ಅನ್ನೋದು ಒಪ್ಕೊಂಡವರು ಬರ್ತಾರೆ, ಇಲ್ಲದವರು ಇರ್ತಾರೆ. ನಿಮ್ಮ ಕೆಲಸ ನೀವು ಮುಂದುವರಿಸಿ. ಅವರೇನಾದರೂ ಕತೆ ಬರ್ಕೊಂಡು ಕೂತ್ಕೊಳ್ಳಿ ಸಾಕು. ಸರಿ. ಆದರೆ ಅವ್ರನ್ನ ತಗೊಂಡಿದ್ರೆ, ಅವರು ಒಂದು ಮಾತು ಹೇಳಿದರೆ ಸಾಕು, ಎಲ್ಲ ಸ್ವಲ್ಪ ಸಪೋರ್ಟ್ ನಿಮಗೆ ಇನ್ನೂ ಹೆಚ್ಚಾಗುತ್ತೆ. ಬರ್ಕೊಂಡು ಕೂತ್ಕೊಳ್ಳಿ ಸಾಕೆ. ಸರಿ. ಈಗ ಆಗೋ ಕೆಲಸಗಳನ್ನು ನೋಡಿ, ಬ್ಯಾನರ್ಸು ಮಾಹಿತಿ ಚೆನ್ನಾಗಿ ಎಲ್ಲ ಕೊಡೋಣ. ನಮ್ಮ ಪಕ್ಷ ಏನು ಅನ್ನೋದು ಅರ್ಥ ಮಾಡಿಸೋಣ ಜನಕ್ಕೆ. ನಾವು ನಮ್ಮ ಕೆಲಸದಿಂದ ಗುರುತಿಸಿಕೊಳ್ಳೋದು ಕಾಲ ಇದು. ನಮ್ಮ ಕೆಲಸಗಳಿಂದ ನಾವು ಗುರುತಿಸ್ಕೊಳ್ಳೋ ಕಾಲ ಇದು. ಬೇರೆ ಇಲ್ಲ ನಂಬೋಕ್ಕೆ ಜನ ಏನು, ಬೇರೆ ಎಲ್ಲ ನಂಬೋಕ್ಕೆ ಜನ ಏನು ದಡ್ಡರಲ್ಲ ಅಂತ
ಆ ನಿತಿನ್ ಹೇಳಿದ. ನಿತಿನ್ ಎರಡನೇದು ನಿಮ್ಮ ಆಯ್ಕೆ ನಮ್ಮ ಮಂತ್ರಿ. ಅದರಲ್ಲಿ ಇನ್ನೊಬ್ಬ ಮಂತ್ರಿ ಅವನೇನು ಹೇಳ್ತಾನೆ ಕೇಳೋಣ. ಏನ್ರಿ ಇದು ಹೀಗೆ ನಮ್ಮ ಪಕ್ಷಕ್ಕೆ ಕೆಲಸ ಮಾಡ್ತಾನೆ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ, ಆದರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅವರನ್ನು ನಾವು ಸುಮ್ಮನೆ ಬಿಡಬೇಕಾ? ಏನು ಮಾಡೋದು ಸರ್, ನೀವು ಅಗ್ರಿಮೆಂಟ್ ಮಾಡಿಕೊಟ್ರಿ, ಆದರೆ ಪೂರ್ತ ದುಡ್ಡು ಕೊಡಲಿಲ್ಲ. ಅದು ಸರಿ, ಆದರೆ ಅವರಿಗೆ ಮೊದಲು ವಾರ್ನಿಂಗ್ ಮಾಡಿ ಪತೆ ಅಂತ ಇಲ್ಲದ ಸಲ್ಲದ್ದು ಬರೆದ್ರೆ ನಾವು ಸುಮ್ಮನೆ ಇರಲ್ಲ ಅಂತ. ಅದಕ್ಕೆ ಅವರು ನಿಮ್ಮ ಸಹವಾಸನೆ ಬೇಡ ಅಂತ ದೂರ ಇರೋದು. ನಾನು ಈ ಸರಿ ಎಲೆಕ್ಷನ್ಗೆ ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ. ನಿಮ್ಮ ಸಹವಾಸ ಬೇಡ ಅಂತ ಅವರು ದೂರ ಇದ್ದರು, ಆದರೂ ನಾನು ಬಲವಂತ ಮಾಡಿ ಹೇಳಿ ಕರ್ಕೊಂಬಂದಿದ್ದೀನಿ. ನೀವು ಹೇಳಿದ್ರಿ ಅಂತ ಹೇಳಿದರೆ ಬರ್ತಾ ಇರಲಿಲ್ಲ. ನಿಮ್ಮ ಮಗ ಹೇಳಿದ್ರು ಅಂತ ಹೇಳಿದ್ದಕ್ಕೆ ಒಪ್ಕೊಂಡಿದ್ದಾರೆ. ಅವರು ಏನು ಬರೆದ್ರು ನೀವು ಮಾತಾಡೋ ಹಾಗಿಲ್ವಂತೆ. ಸುಮ್ಮನೆ ಬಿಡ್ತೀನಾ? ನಾವು ಹೇಳಿದ್ದು ಪ್ರಾಜೆಕ್ಟ್ಗೆ ಕೈ ಹಾಕಿ ಅವರು ಮೊದಲೇ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ. ಈಗ ಅಷ್ಟಾದರೂ ನಿಮ್ಮ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟು ನೀವು ಹೇಳಿದ್ರಿ ಅಂತ ಪ್ರಾಜೆಕ್ಟ್ನವ್ರಿಗೆ ದುಡ್ಡು ಕಳ್ಕೊಂಡಿದ್ದಾರೆ. ಈಗ ಅಷ್ಟಾದರೂ ನೀವು ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಪಕ್ಷಕ್ಕೆ, ಅದು ಗ್ರೇಟು. ಅಷ್ಟು ಸಾಕು. ಏನ್ರಿ ಸರಿ ತನಕ ನನ್ನ ತನಕ ಬರಬಾರ್ದು ಏನು ಮಾತು. ಆದರೆ ಅವರು ಅದು ಇದು ಬರೆದು ನನ್ನ ತನಕ ಅವರು ಇವರು ಏನು ಅನ್ನಬಾರ್ದು. ನೀವು ಹೋಗಿ ಕದ್ದು ಕೇಳ್ದಿದ್ರೆ ಆಯಿತು. ನಿಮ್ಮ ಕಡೆಯವ್ರನ್ನ ಕಳಿಸಿ ಅವರೆಲ್ಲ ಕೇಳ್ದಿದ್ರೆ ಆಯಿತು. ನೀವು ಕೇಳ್ದಿದ್ರು ಅವ್ರು ಕೇಳ್ತಾರೆ. ಏನಂದೆ? ಏನೂ ಇಲ್ಲ. ಅವರು ಕತೆ ಬರೆಯೋರು, ಅವ್ರ ಪಾಡಿಗೆ ಅವ್ರನ್ನ ಬಿಡಿ ಅಷ್ಟೇ. ಅವ್ರು ಬರೀಲಿ. ನಮ್ಮ ಪಕ್ಷಕ್ಕೂ ಒಂದು ಓಟು ಬೀಳುವಂತೆ ಬರೀಬೇಕು. ನಮಗೆ ಬೇಕಾಗಿರೋದು ನಮಗೆ ಬೇಕಾಗಿರೋದು ಪಬ್ಲಿಕ್ಸಿಟಿ. ಅವರು ಬರೆದ್ರು ಇನ್ನೂ ಜನ ಜಾಸ್ತಿ ನೋಡ್ತಾರೆ. ಜನ ನೋಡೋದು ಏನು ಅಂತ ನನಗೆ ಗೊತ್ತು. ನೀವು ಅವರಿಂದನೇ ಹೋಗಬೇಡ್ರಿ ಜಾಸ್ತಿ. ಅವಳಿಂದನೇ ಜಾಸ್ತಿ ಹೋಗಬೇಡ್ರಿ. ಅವಳು ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಇರಬೇಕು. ಬೇರೆಯವ್ರ ಕಡೆನೂ ಗಮನ ಕೊಡಿ. ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಅವರನ್ನು ಬಿಡಿ. ಯಾಕಂದರೆ ನಮಗೆ ಓಡಾಡೋ ಅಂಥವ್ರು ಬೇಕು, ಬರೀ ಮನೇಲಿ ಕುಳಿತು ಇರೋ ಅಂಥವ್ರಲ್ಲ. ಈಗ ಅವರೇ ಓಟ್ ಹಾಕಬೇಕು ತಾನೇ, ಮನೇಲಿರೋರೇ ಓಟ್ ಆಗೋದು ತಾನೇ. ಇನ್ನೇನು ಬರೀ ಓಡಾಡೋ ಜನಗಳೇ ಬರ್ತಾರಾ? ಮನೇಲಿರೋರು ಹಾಕಿದರೆ ತಾನೇ ಸರಿ. ಆದರೂ ಹೇಳಿದ್ನಲ್ಲ, ಬೇರೆಯವರನ್ನು ನೋಡಿ ಅವರೇ ಹೇಳಿದ್ದಾರೆ. ನಾನು ಸುಮ್ಮನೆ ನೀವು ಮಾಡೋದು ನೋಡಿ ಎಸ್ ನೋ ಅಂತ ಹೇಳ್ತೀನಿ ಅಂತ ಅಷ್ಟು ಹೇಳಿದ್ದಾರೆ. ಮೇಯ್ನು ಏನೇನು ಮಾಡ್ತೀರಾ ನೀವು, ಎಸ್ ನೋ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅವರು ಒಂದು ಹೆಡ್ಲೈನ್ನಲ್ಲಿ ಬರೆದ್ರೆ ಸಾಕು, ಅದಕ್ಕೆ ಎಲ್ಲ ಚಾನಲ್ಗಳು ಅವ್ರು ಕಾಯ್ತಾ ಇದ್ದಾರೆ ಗೊತ್ತಾ. ಅವ್ರು ಏನು ಹೇಳ್ತಾರೋ ಅದನ್ನೇ ಮುಂದುವರಿಸ್ತಾರೆ. ಆಯಿತು, ಕೆಲಸ ನೋಡಿ. ಇವ್ರಿಗೆಲ್ಲ ನನಗಿಂತ ನನ್ನ ಮಗನ್ನೇ ಹೆಚ್ಚಾದ, ಎಲ್ಲ ಅವನು ಹೇಳಲಿಕ್ಕೆ ಕೇಳ್ತೀನಿ ಅಂತಾರೆ. ಹೀಗೆ ಕಾಲ ಇರೋದು. ಏನು ಮಾಡೋದು ಆಗುತ್ತೆ. ಆದರೂ ನಿಮ್ಮ ಮಗ ನಿಮ್ಮ ಮಾತು ತೆಗಿಯೋಲ್ಲ ನೋಡಿ. ಆದರೂ ತಲೆ ಕೆಡಿಸ್ದವರು ಇದ್ದಾರೆ. ಅವನು ಕೆಡಿಸಿಕೊಳ್ಳಲ್ಲ. ಯಾರು ಎಷ್ಟು ಹೇಳಿದ್ರು ಅಪ್ಪನ ಮಾತು ಸರಿ ನೋಡೇ ಅವನು ಮಾಡೋದು ಯಾವ್ದು ಸರಿ ಇದೆ ಅಂತ. ಎಲ್ಲದಕ್ಕೂ ಅಪ್ಪನ ಕೇಳ್ತೀನಿ ಅಂತಾನೆ. ಅದಕ್ಕೆ ನಾನೇ ಬೇರೆ ಪಕ್ಷ ಆರಿಸ್ಕೊಂಡು ಅದಕ್ಕೆ ಅವನನ್ನು ಅಧ್ಯಕ್ಷ ಮಾಡಿರೋದು. ಮೊದಲಿದ್ದಿದ್ದ ಪಕ್ಷಕ್ಕೆ ಅವನನ್ನು ಅಧ್ಯಕ್ಷ ಮಾಡಿರೋದು. ಆದರೆ ಸರಿ, ಗಾಳಿ ಪೂರ ನಿಮ್ಮ ಕಡೆನೇ ಇದೆ, ಹವಾನೂ ನಿಮ್ಮ ಕಡೆನೇ ಇದೆ. ಎತ್ಲಾಗಿಂದ ಹೋಗಿದ್ದರೂ ಇತ್ಲಾಗೇ ಬರಬೇಕು. ಹಾಗೆ ಮಾಡ್ಕೋಬೇಕು. ಅಂದರೆ ಗಾಳಿ ಪೂರ ನಿಮ್ಮ ಕಡೆ ಇದೆ, ಹವಾ ಎತ್ಲಾಗಿಂದ ಹೋದರೂ ಇತ್ಲಾಗೆ ಬರಬೇಕು. ಹಾಗೆ ಮಾಡ್ಕೋಬೇಕು ಅಷ್ಟೇ. ನೀವು ಮಾಡ್ತೀರಿ ಬಿಡಿ ಆ ಕೆಲಸ. ಆಮೇಲೆ
ಆಮೇಲೆ ಆದರೆ ಅದೇ ಎಲ್ಲ ಪಕ್ಷನೂ ಹಾಕ್ಕೊಂಡು ಅಧಿಕಾರ ಹಿಡಿದ ಮೇಲೆ ಆಮೇಲೆ ಅದೇ ಎಲ್ಲ ಪಕ್ಷನೂ ಹಾಕ್ಕೊಂಡು ಅಧಿಕಾರ ಹಿಡಿದ ಮೇಲೆ ಎಲ್ಲ ಪಕ್ಷನೂ ಹಾಕ್ಕೊಂಬಿಟ್ರೆ ಎಲ್ಲ ಪಕ್ಷನೂ ಹಾಕ್ಕೊಂಡ್ರೆ ಅದೇ ಆಗೋದು. ಆಮೇಲೆ ಕಪ್ಪೆ ತಕ್ಕಡಿಲಿ ಹಾಕಿದಂಗೆ ಅದನ್ನು ಇದನ್ನು ಹಿಡಿ ಅದೇನಾಯಿತು ಹೇಳ್ತಾ ಇರೋದು. ಈ ಸರಿ ಆಗೋಕ್ಕೆ ಬಿಟ್ಟು ಕೊಡಬಾರ್ದು, ಹಾಗೆ ಆಗೋಕ್ಕೆ ಈ ಸಲ ಬಿಟ್ಟು ಬರಬಾರ್ದು. ನಾವೇ ಫುಲ್ ಮೆಜಾರಿಟಿ ಆರಿಸಿ ಬರಬೇಕು, ನಮ್ಮದೇ ಇರಬೇಕು. ನಿಮ್ಮದು ಯಾವ ಪಕ್ಷ ಬೇರೆ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಲೆಕ್ಷನ್ಗೆ ಬೇರೆ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀರಾ. ಎಲೆಕ್ಷನ್ಗೆ ಮಗ ಇದ್ದಾನೆ, ಅವನು ನೋಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಇನ್ನೇನಾಗಬೇಕು, ಎಲ್ಲ ಅವನಿಗೆ ಬಿಟ್ಟಿದ್ದೀನಿ. ಅದೆಲ್ಲ ರಾಜಕೀಯ ಹೇಳಬಾರ್ದು, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಬೇಕು. ನೋಡು ದೊಡ್ಡವು ಯಾವಿದೆ ಮೀನು ಹಿಡಿಯೋ ತಿಮಿಂಗಲಗಳು, ಅದರಲ್ಲಿ ಕಾಳು ಹಾಕಿ ಒಂದೊಂದನ್ನೇ ಕೂಡಿಸ್ಕೊಂಡು ಒಂದೊಂದು ಯಾವ್ಯಾವ ಕಡೆ ಯಾರು ಗ್ರೇಟ್ ಇರ್ತಾರೋ ಅವ್ರನ್ನೆಲ್ಲ ಸ್ವಲ್ಪ ಕಲೆ ಹಾಕ್ರಿ, ಯಾರಿಂದ ಓಟ್ ಎಷ್ಟೆಷ್ಟು ಬರುತ್ತೆ ಅಂತ. ಆ ಕೆಲಸ ಮಾಡಿಸೋದಕ್ಕೆ ಇನ್ನೂ ಟೈಮ್ ಇದೆ. ಎಲೆಕ್ಷನ್ನು ಇದು ಯಾವುದು ಟಿಯಾ ಪಕ್ಷ ಮಧ್ಯ ಬಂದು ಇದೆ. ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಇನ್ನು ಎಲೆಕ್ಷನಿಗೆ ತುಂಬ ದಿವಸ ಇದೆ. ಆದರೆ ಇದ್ಯಾವುದೋ ಒಂದು ನಿತಿನ್ ಪಕ್ಷ ಮಾಡಿರೋದು ಟಿಯಾ ಪಕ್ಷ. ಆ ಪಕ್ಷದಲ್ಲಿ ನಾವು ಏನು ಮಾಡೋಣ, ನೋಡೋಣ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅವನ ಐಡಿಯಾಗಳನ್ನೇ ನಾವು ಶುರು ಮಾಡಿಬಿಟ್ರೆ ಹೆಂಗಿರುತ್ತೆ? ಇರುತ್ತೆ. ಆದರೆ ಬೇರೆಯವ್ರದ್ದು ಕಾಪಿ ಹೊಡಿಯೋಕ್ಕೆ ಮೊದಲು ಹೊಡಿಬೇಕಷ್ಟೆ. ಆಮೇಲೆ ಏನು ಹೊಡಿತೀರಾ? ಅದು ಆಗೋಲ್ಲ. ನಮ್ಮ ತನ ನಾವು ಉಳಿಸ್ಕೊಂಡು ಹೋಗೋಣ. ನನಗೆ ಮೀಟಿಂಗ್ ಇದೆ, ಬರ್ತೀನಿ ಅಂತ ಹೇಳಿ ನೋಡೋಣ ಇನ್ನು ಮುಂದೆ. ಈಗ ಸದ್ಯಕ್ಕೆ ನಂಗೆ ಮೀಟಿಂಗ್ ಇದೆ, ಬರ್ತೀನಿ. ಅಶ್ವಿನಿ ಯಾರು ರೀ? ಎಲ್ಲಿದ್ದಾಳೆ ಅವಳು? ಅಶ್ವಿನಿ ಅಲ್ಲ ಸರ್, ಅಶ್ವಮೇಧ ಅಂತ. ಅಶ್ವಿನಿ ಅಲ್ಲ, ಅಶ್ವಮೇಧ ಅಂತ. ಯಾವುದ್ರಿ ಅದು? ಆದರೆ ಅಶ್ವಿನಿ, ನನ್ನ ಹೆಸರು ಅಶ್ವಿನಿ. ಏನೋ ಆಗಲ್ಲ, ಕತೆ ಬರೀ ಹುಚ್ಚು. ಒಂದು ಅಶ್ವಮೇಧ ಪಕ್ಷ ಅಂತ ಹೆಸರು ಇಟ್ಟು ಕತೆಗೆ ಬರದೆ ಅದು ಡೆಲ್ಲಿ ಮಿನಿಸ್ಟ್ರು ಡೆಲ್ಲಿಲಿ ನೋಡಿಬಿಟ್ಟು ಒಬ್ಬರು ಇನ್ಸ್ಪೈರ್ ಆಗಿ ಅದರಿಂದ ಎಷ್ಟೋ ಜನಗಳ ಇನ್ಸ್ಪೈರ್ ಆಗಿ ಅದನ್ನೇ ತಗೊಂಡು ಗೆದ್ದುಬಿಟ್ರು. ಎಷ್ಟೋ ಜನ ಲೀಡರ್ಸ್ಗಳು ಮುಂದೆ ಬಂದು ಪಕ್ಷದ ನೀತಿಗಳನ್ನ ಬಳಸ್ಕೊಂಡು ಅಧಿಕಾರ ಪಡೆದುಕೊಂಡ್ರು. ತುಂಬ ಜನ ಅದ್ರ ಬೆನ್ನ ಹಿಂದೆ ಬಿದ್ದರು. ಮಟ್ಕ ಆಡೋ ಕುದುರೆ ಹಿಂದೆ ಬಿದ್ದಂತೆ. ಆದರೆ ಅಲ್ಲಿ ಕೆಟ್ಟ ಭಾವನೆ ಬೆಳೆದ್ರೆ ಇಲ್ಲಿ ಒಳ್ಳೆಯ ಭಾವನೆ ಇತ್ತು ಈ ಪಕ್ಷದ ಹಿಂದೆ ಹೋದವರು. ಅವರು ಒಳ್ಳೊಳ್ಳೆ ಯೋಜನೆಗಳನ್ನು ಹೀಗೆ ಹಾಕಬೇಕು, ಹಾಗೆ ಹಾಕಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಿದ್ರಿಂದ ಅದನ್ನು ಎಲ್ಲ ನಡೆಸಿ ಜನಗಳ ವಿಶ್ವಾಸ ಗಳಿಸ್ಕೊಂಡ್ರು. ಜನಕ್ಕೆ ಒಳ್ಳೆಯ ಅಭಿಪ್ರಾಯ ಬಂತು. ಯಾಕಂದರೆ ಅದು ಬರೀತಿದ್ದು ಒಬ್ಬಳು ಕುಂಟ ಹುಡುಗಿ. ಅವಳಿಗೆ ಓಡಾಡೋಕ್ಕಾಗಲ್ಲ. ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದವಳು. ಕತೆ ಹೇಳಿದ್ದೇನೋ ಬರೀತಿದ್ದಾಳೆ. ಒಳ್ಳೆಯ ರಾಜಕೀಯ ಹೇಗಿರಬೇಕು ಅನ್ನೋದೆಲ್ಲ ಐಡಿಯಾಗಳು ತುಂಬ ಜನರಿಗೆ ಇಷ್ಟವಾದದ್ದು. ಅಂದರೆ ತುಂಬ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ತಿಳಿಸೋದ್ರಿಂದ ಆ ಅಭಿಪ್ರಾಯಗಳನ್ನ ಜನ ತುಂಬ ಮೆಚ್ಕೊಳ್ತಾ ಇದ್ದಾರೆ. ರಾಜಕೀಯ ಹೇಗಿರಬೇಕು ಅನ್ನೋದರಲ್ಲಿ ಐಡಿಯಾಗಳು ಜನರಿಗೆ ತುಂಬ ಇಷ್ಟವಾಗಿದ್ದು ಅದರಲ್ಲಿ ತುಂಬ ಇಷ್ಟವಾಗಿದ್ದು ಅಂದರೆ ಕೈಲಾದವರು ದುಡಿದು ತಿಂತಾರೆ. ಆಗದೇ ಇದ್ದವರಿಗೆ ಸಹಕಾರ ಕೊಡಿ, ಅವರಿಗಾಗಿ ಏನಾದರೂ ಮಾಡಿ. ಇರೋ ಅಂಥವರು ಅಧಿಕಾರ ಇರೋ ಅಂಥವರು
ಆಸ್ಪತ್ರೆ, ಇನ್ಸೂರೆನ್ಸು ಎಲ್ಲ ಸೌಕರ್ಯಗಳನ್ನು ಸ್ಪೆಷಲಿಸ್ಟು ಎಲ್ಲ ಕೊಡಿ ಅವ್ರಿಗೆ, ಅವ್ರು ಇರೋ ಕಡೆಗೆ, ಅವರು ಇರೋ ಊರುಗಳ ಕಡೆ ಅವೆಲ್ಲ ಸ್ಪೆಷಲ್ ಇನ್ಸೂರೆನ್ಸು ಅವ್ರಿಗಾಗಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ರಿ. ಹಾಗೆ ಅಂಗವಿಕಲರಿಗೆ ಕೊಟ್ಟಂತೆ ಬೇರೆ ದೊಡ್ಡ ಕಾಯಿಲೆಗಳು ಇರೋರಿಗೂ ಕೊಡಿ. ತನ್ನ ಕಂಪ್ಯೂಟರ್ ಭಾಷಣದಿಂದ ಎಷ್ಟೋ ಜನರಿಗೆ ಪ್ರೋತ್ಸಾಹ ಪಡೆದು ಇದರಲ್ಲಿ ಲೀಡರ್ ಪಕ್ಷದ ಕತೆ ಬರೀತಿದ್ರು ಅಷ್ಟೇ. ಅವರು ಕತೆಗಾಗಿ ಬರೆಯುತ್ತಿದ್ದು ಪಕ್ಷಕ್ಕಾಗಿ ಅಲ್ಲ, ಗೆಲ್ಲಬೇಕು ಅಂತ ಅಲ್ಲ. ಆ ಹುಡುಗಿ ಅವಳಿಗೆ ಇದರಲ್ಲಿ ಲೀಡರ್ ಬೇಡ, ಎಲ್ಲರೂ ಒಮ್ಮತ ಕೆಲಸ ಮಾಡಿ ಅಂತ ಅಂದು ಎಲ್ಲರನ್ನೂ ಕಳಿಸಿದಳು. ಎಲ್ಲ ಪಕ್ಷದ ಹೆಸರು ಹೇಳ್ಕೊಂಡು ಅವರವರೇ ನಿಲ್ಲಕ್ಕೆ ಶುರು ಮಾಡಿದರು. ಒಳ್ಳೆ ಆಡಳಿತಗಾರರು ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಂಡು ಬರೋದ್ರಿಂದ ಉತ್ತಮ ಕೆಲಸಗಳು ಆಗುತ್ತವೆ. ಉತ್ತಮ ಕೆಲಸಗಳು ಎಲ್ಲ ಕಡೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಅವಕಾಶಗಳು ಬೇರೆಯವ್ರಿಗೂ ಸಿಕ್ಕಿತ್ತು. ಗೆದ್ದವರು ಅಶ್ವಮೇಧ ಯೋಜನೆಗಳನ್ನು ಅವರವರೇ ಜಾರಿಗೆ ತಂದರು. ಹೌದಾ? ಆದರೆ ಆಕೆ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ? ಬನ್ನಿ ಕರ್ಕೊಂಡೋಗ್ತೀನಿ, ನೋಡೋಣ. ನೋಡಿ, ಇವರೇ ಅವರು. ಮನೆ ಏನೋ ದೊಡ್ಡದಾಗಿದೆ, ಆದರೆ ಯಾರೂ ಇಲ್ಲ ಮನೆಯಲ್ಲಿ. ಒಳಗೆ ಹೋದರು. ಒಂದೇ ಒಂದು ರೂಮ್ನಲ್ಲಿ ರಂಗೋಲಿ ಬಿಡಿಸ್ಕೊಂಡು ಒಬ್ಬಳು ದೇವ್ರ ಮುಂದೆ ದೀಪ ಹಚ್ಚಿ ಕೈ ಕುಳಿತಿದ್ಲು. ಇವ್ರು ಬಂದಿದ್ದು ನೋಡಿ ನಿಧಾನಕ್ಕೆ ಹೊರಕ್ಕೆ ಬಂದಳು. ಕುಳಿತುಕೊಳ್ಳಿ ಅಮ್ಮ, ಹುಷಾರಾಗಿದ್ದೀರಾ ಅಂತ ಇವರೇ ಕೇಳಿದರು. ಎಲ್ಲ ಬಿಟ್ಟು ಆರಾಮಾಗಿದ್ದೀನಿ. ನೀವು ಮತ್ತೆ ಏನು ಹೇಳೋಕ್ಕೆ ನೀವು ಮತ್ತೆ ನನಗೆ ಏನು ತಲೆ ಹೇಳೋಕ್ಕೆ ಬನ್ನಿರಿ? ಇಲ್ಲ ಏನು ಹೇಳಲ್ಲ. ನೀವೀಗ ಹೇಗಿದ್ದೀರೋ ಅದೇ ಸರಿ, ಆರಾಮಾಗಿರಿ. ಅವ್ರು ನೋಡಬೇಕು ಅಂದರು, ಅದಕ್ಕೆ ಕರೆದುಕೊಂಡು ಬಂದೆ. ಏನಮ್ಮ ಚೆನ್ನಾಗಿದ್ದೀಯಾ, ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದರು. ನೆಕ್ಸ್ಟು ಸೆಕೆಂಡ್ ಪಾರ್ಟು ನೋಡಿರಿ. ಫಸ್ಟ್ ಪಾರ್ಟ್ಗೆ ಇಷ್ಟು ಕತೆ. ಅಮ್ಮ 2-3 ಪೇಜ್ ಆಗುತ್ತೆ, ಇದೇ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪೂರ್ತಿ ಓದಿ ನಿಧಾನಕ್ಕೆ ಗ್ರೋ ಆಗಲಿ. ಏನು ಒಂದು 5 ನಿಮಿಷ ಆದರೂ ಓದ್ರಿ. ಕಥೆಯನ್ನು ಕಥೆಗಾಗಿ ತೆಗೆದುಕೊಳ್ರಿ. 100 ನಿಜ ಹೇಳಿದರೆ 10 ಸುಳ್ಳು ಹೇಳಬೇಕಾಗುತ್ತೆ ಕಥೆಯಲ್ಲಿ. ಏನು ಮಾಡೋಕ್ಕಾಗಲ್ಲ. ಕತೆ ಅನ್ನೋದು ಅದಕ್ಕೆ. ಇದೇನು ನ್ಯೂಸ್ ಅಲ್ಲ, ಕತೆ, ಸ್ಟೋರಿ ಕತೆ ಅಷ್ಟೇ. ಒಳ್ಳೆಯದಿರೋದು ತಗೋಬೋದು, ಒಳ್ಳೆಯದಿರೋದು ಸರಿ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಯೋಚನೆ ಮಾಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ತುಂಬ ಥ್ಯಾಂಕ್ಸು. ವಿಡಿಯೋ ಹಾಕ್ತಾ ಇರ್ತೀನಿ. ನಂದೇನು ಅಷ್ಟೊಂದು ಜಾಸ್ತಿ ಓಡ್ತಾ ಇಲ್ಲ, ಯಾವಾಗಲೂ ಆಗುತ್ತೆ. ಇದು ನಾನು ಈಗ ಶುರು ಮಾಡಿರೋದು ಸ್ಟೋರಿದೆಲ್ಲ, ಅದರಿಂದ ಸ್ವಲ್ಪ ನಿಧಾನ ಗ್ರೋ ಆಗುತ್ತೆ. ಆಗಲಿ ಯಾವಾಗಾಗ್ತಾ ಆಗಲಿ. ನನ್ನ ವಿಷಯಗಳು ನಾನು ಹಾಕಬೇಕು ಅಂತಿದ್ದೆ, ಮಾಡಿಬಿಡ್ತೀನಿ. ನನ್ನ ಕೆಲಸ ನಾನು ಸರಿಯಾಗಿ ಮಾಡ್ತೀನಿ. ನಿಮ್ಮ ಕೆಲಸ ನೋಡೋದು. ಏನೇನಾಗಬೇಕು ಅಂತಿದೆಯಾ, ಏನೇನು ಮಾಡಬೇಕಂತಿದ್ದೀನೋ ಮಾಡೋಣ ಅಂತ ಖುಷಿ ಇದೆ ಅಷ್ಟೆ. ಡಾಲರ್ ಇಲ್ಲ, ಖುಷಿ ಇದೆ.
ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು ಲೈವ್ ಎಲ್ಲರಿಗೂ. ಮೊದಲಾದರೆ ಲೈವ್ನಲ್ಲಿ ಯಾರಿಗೆ ಕೂತ್ಕೊಳ್ಳೋವು, ಇವಾಗ ಲೈವ್ನಲ್ಲೂ ಸಿಗಲ್ಲ ಜನ. ಲೈವ್ಗೂ ಜಾಸ್ತಿ ಹೋಗೋಕ್ಕೆ ಟೈಮ್ಗಳಾಗಲ್ಲ. ಇಂಥ ವಿಡಿಯೋಗಳು ಮಾಡ್ಬೇಕಾದ್ರೆ ಟೈಮ್ ಆಗುತ್ತೆ, 3 ದಿವಸ ಟೈಮ್ ಆಗುತ್ತೆ. ಇವು ಒಂದು ದಿವಸ ವಾರಕ್ಕೊಂದು ದಾರಿ ಮಾಡಬೇಕು ಅಂತಿದ್ದೀನಿ ಸ್ಟೋರಿ ವಿಡಿಯೋ. ಇನ್ನೆಲ್ಲವೂ ಸುಮಾರಾಗಿ ಹಾಕ್ತೀನಿ. ಸ್ಟೋರಿ ವಿಡಿಯೋ ಮಾತ್ರ ಕರೆಕ್ಟಾಗಿ ಹಾಕಬೇಕು, ಚೆನ್ನಾಗಿ ಮಾಡಬೇಕು ಅಂತ ಮನಸ್ಸಿದೆ. ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.